ಹುಡುಗರ ಓದ್ ವಿಡಿಯೋದಲ್ಲಿ ನಾವು ಏನು ನೋಡಿದ್ರೆ ವಿ ಆರ್ ಏಬಲ್ ಟು ಫೈಂಡ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಸ್ಪೀಡ್ ಅಲ್ವಾ. ಅದನ್ನು ಹೇಗೆ ಮಾಡಿದ್ರೆ ಇವೆರಡು ಪಾಯಿಂಟ್ ಕನ್ಸಿಡರ್ ಮಾಡಿಕೊಂಡ್ರೆ ಅದರ ಸ್ಲೋಪ್ ಕನ್ಸಿಡರ್ ಮಾಡಿದ್ರೆ ಅದರ ಸ್ಲೋಪು ದೂರ ಹೋದಷ್ಟು ಕೆಟ್ಟದಾಗೋದು, ಹತ್ತಿರ ಹೋದಷ್ಟು ಏನಾಗ್ತಾಯಿದೆ ನಮ್ಮ ಉತ್ತರ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಗೆಟಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಅಲ್ವಾ. ಅಪ್ರಾಕ್ಸಿಮೇಷನ್ನು ಚೆನ್ನಾಗಿ ಆಗ್ತಾಯಿದೆ, ಅದು ಇನ್ನು ಹತ್ತಿರ ಹೋದಷ್ಟು ಚೆನ್ನಾಗಿ ಆಗ್ತಾಯಿದೆ. ಇನ್ನು ಹತ್ತಿರ ನಾನು ಝೂಮ್ ಮಾಡಿ ತಿರ್ಗಿ ಇನ್ನೂ ಹತ್ತಿರ ಹೋಗಿಸ್ಬೋದು. ಅಫ್ಕೋರ್ಸ್ ಪ್ರೋಗ್ರಾಮ್ ಅಷ್ಟು ಅಪ್ರಾಕ್ಸಿಮೇಷನ್ ಇದಕ್ಕಿಂತ ಹೆಚ್ಚು ಮಾಡೋದಕ್ಕೆ ಹೋಗಲಿಲ್ಲ ನಾನು, ಬಟ್ ಪಾಸಿಬಿಲಿಟಿ ಇದೆ. ಇನ್ನು ನಾವು ಝೂಮ್ ಮಾಡಿದಷ್ಟು ಇನ್ನೂ ಒಳ್ಳೆಯ ಉತ್ತರ ಬರುತ್ತೆ ಅಲ್ವಾ. ಈ ಐಡಿಯಾನ ನಾವು ಮ್ಯಾಥಮೆಟಿಕ್ಸಲ್ಲಿ ಹೇಗೆ ಇದು ಮಾತಾಡ್ತೀವಿ ಮತ್ತು ಇದನ್ನು ಹೇಗೆ ಉಪಯೋಗಿಸ್ತೀವಿ ಅಂತ ಹೇಳ್ತು ಅಂದರೆ ಯೂಸಿಂಗ್ ಲಿಮಿಟ್ಸ್ ಹೆಲ್ಪ್ಸ್ ಅಸ್ ಇನ್ ಗೆಟಿಂಗ್ ದ ಮೋಸ್ಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಪಾಸಿಬಲ್ ಅಂತ ಹೇಳ್ತು ಅಂದರೆ ದ ಬೇಸಿಕ್ ಐಡಿಯಾ ಆಫ್ ದಿಸ್ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಲಿಮಿಟ್ ಇಸ್ ಅ ಲ್ಯಾಂಗ್ವೇಜ್, ಅದೊಂದು ಭಾಷೆ, ಅದೊಂದು ಐಡಿಯಾ. ಇಟ್ ಟೆಲ್ಸ್ ಅಸ್ ದ್ಯಾಟ್ ವಿ ಆರ್ ನಿಯರ್ ಅ ವ್ಯಾಲ್ಯೂ ಬಟ್ ನಾಟ್ ಅಟ್ ದ್ಯಾಟ್ ವ್ಯಾಲ್ಯೂ. ಲಿಮಿಟ್ಸ್ ಗೆಟ್ಸ್ ಅಸ್ ಆ್ಯಸ್ ಕ್ಲೋಸ್ ಆಸ್ ಪಾಸಿಬಲ್ ಟುವರ್ಡ್ಸ್ ಅ ವ್ಯಾಲ್ಯೂ ಬಟ್ ನೆವರ್ ಎಟ್ ದಟ್ ವ್ಯಾಲ್ಯೂ. ಆ್ಯಕ್ಚುಲ್ ಐಡಿಯಾ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ದ ಫಂಡಮೆಂಟಲ್ ಐಡಿಯಾ ಬಿಹೈಂಡ್ ಲಿಮಿಟ್ ಇಸ್ ಟು ಬ್ರಿಂಗ್ ಅ ವೇರಿಯಬಲ್ ಸಚ್ ಎಸ್ ಎಕ್ಸ್ ಆ್ಯಸ್ ಕ್ಲೋಸ್ ಆಸ್ ಪಾಸಿಬಲ್ ಟು ಅ ಸ್ಪೆಸಿಫಿಕ್ ವ್ಯಾಲ್ಯೂ. ಈ ಕೇಸಲ್ಲಿ ಏನಾಯಿತು, ಎಕ್ಸ್ ವಾಸ್ ಗೋಯಿಂಗ್ ಟುವರ್ಡ್ಸ್ 2 ಅಲ್ವಾ. ನಾವು ಟೈಮ್ ಉಪಯೋಗಿಸ್ತಾ ಇದ್ದೀವಿ ಹೇಳಬೇಕು ಅಂತ ಹೇಳಿದ್ರೆ, ಹಾಂ. ಸೊ ಎಕ್ಸ್ ಆರ್ ಟಿ ಆರ್ ಎಕ್ಸ್ ಡಸಂಟ್ ಮ್ಯಾಟರ್. ಸೊ ದಟ್ ವೇರಿಯಬಲ್ ಏನಾಗ್ತಾಯಿದೆ, ಅದು ಆ್ಯಸ್ ಪಾಸಿಬಲ್ ಆ್ಯಸ್ ಕ್ಲೋಸ್ ಆಸ್ ಪಾಸಿಬಲ್ ಟು ದ ಸ್ಪೆಸಿಫಿಕ್ ವ್ಯಾಲ್ಯೂ ಆ್ಯಂಡ್ ಎಕ್ಸಾಮಿನ್ ದ ಬಿಹೇವಿಯರ್ ಆಫ್ ದ ಫಂಕ್ಷನ್ ಇನ್ ರೆಸ್ಪಾನ್ಸ್ ಟು ದ ಪ್ರಾಕ್ಸಿಮಿಟಿ. ಫಂಕ್ಷನ್ ಹೇಗೆ ಬಿಹೇವ್ ಆಗ್ತಾಯಿದೆ ಈ ಥರ ಮಾಡಿಕೊಂಡು ಫಂಕ್ಷನಿನ ಬಿಹೇವಿಯರ್ ನಾವು ಹುಡುಕ್ತಾ ಇದ್ದೀವಿ ಅಲ್ವಾ. ಇಲ್ಲಿ ನಾವು ಹೆಚ್ಚು ಕಮ್ಮಿ ಮಾಡ್ತಾಯಿದ್ದೀವಿ, ಬಟ್ ಅಬ್ಸರ್ವೇಷನ್ ಏನೋ, ಯಾವ ವ್ಯಾಲ್ಯೂ ಅಬ್ಸರ್ವ್ ಮಾಡ್ತಾಯಿದ್ದೀವಿ, ಈ ವ್ಯಾಲ್ಯೂ ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಆ್ಯಂಡ್ ದಟ್ಸ್ ನಥಿಂಗ್ ಬಟ್ ಯುವರ್ ಸ್ಲೋಪ್. ದಟ್ಸ್ ಅ ಡಿಫ್ರೆಂಟ್ ಫಂಕ್ಷನ್. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ದಟ್ಸ್ ಅ ಡಿಫ್ರೆಂಟ್ ಫಂಕ್ಷನ್ ಆಲ್ ಟುಗೆದರ್ ಅಲ್ವಾ. ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾ ಇರೋದು ಒಂದು, ಅಬ್ಸರ್ವ್ ಮಾಡ್ತಾ ಇರೋದು ಇನ್ನೊಂದು. ಸೊ ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್. ಗೊತ್ತಾಯ್ತಾ. ಲಿಮಿಟ್ಸ್ ಅಲೌಸ್ ಅಸ್ ಟು ಅನಲೈಸ್ ದ ಫಂಕ್ಷನ್. ಒಂದು ಫಂಕ್ಷನಿನ ಬಿಹೇವಿಯರ್, ಅದು ಹೇಗೆ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದು ಹೇಗಾಗುತ್ತೆ, ಏನಾಗುತ್ತೆ ಅದಕ್ಕೆ ಅಂತ ಹೇಳಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಆ್ಯಸ್ ಅ ವೇರಿಯಬಲ್ ಅಪ್ರೋಚಸ್ ದ ಡಿಸೈರ್ಡ್ ವ್ಯಾಲ್ಯೂ ವಿತೌಟ್ ನೆಸೆಸರಿಲಿ ರೀಚಿಂಗ್ ಇಟ್, ಪ್ರೊವೈಡಿಂಗ್ ವ್ಯಾಲ್ಯೂಬಲ್ ಇನ್ಸೈಟ್. ಅದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಕೊಡುತ್ತೆ ಇನ್ ಟು ದ ಫಂಕ್ಷನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ದ ಟ್ರೆಂಡ್. ಸರಿನಾ. ಇದನ್ನು ನಾನು ಈ ಥರ ಹೇಳ್ಬೋದು, ಇಲ್ಲೊಂದು ಫಂಕ್ಷನ್ ಇದೆ, ಅದು ಫಂಕ್ಷನ್ ಬಿಹೇವಿಯರ್ ಏನು ಅಂತ ಡಿಸ್ಕ್ರೈಬ್ ಮಾಡ್ತಿಲ್ಲ ನಾನು. ಇದು ನಮ್ಮ ವೇರಿಯಬಲು 1ಗೆ ಹೋಗಬೇಕು. ಇಲ್ಲಿ ಹೇಗೆ 2ಗೆ ಹೋಗ್ತಾಯಿತ್ತೋ ಇದರಲ್ಲಿ 1 ಹೋಗೋಕ್ಕೆ ಟ್ರೈ ಮಾಡುತ್ತೆ. ಸರಿನಾ. ಸೊ ಲಿಮಿಟ್ ಏನು ಮಾಡುತ್ತೆ ನೋಡಿ, ಅದ್ರ ಪಡೋದು ಹೋಗ್ತಾ ಇದೆ ನೋಡ್ಬೋದು ಇಲ್ಲಿ ವ್ಯಾಲ್ಯೂನ. ಇನ್ನೇನು ಹೋಯ್ತು ಅನ್ನೋಷ್ಟಕ್ಕೆ ಅದು ವಾಪಸ್ ಹೇಳುತ್ತೆ. ಇನ್ನು ನೀವು ಡೀಟೇಲಾಗಿ ಹೋಗ್ಬೋದು ಅಂತ ಹೇಳಿ. ಸೊ ಆಯಿತು ಅಂತ ಹೇಳಿ 0 ಶುರು ಮಾಡ್ತಿದೆ. 0.9 ಇಟ್ಸ್ ಕ್ಲೋಸರ್ ಟು 1 ದ್ಯಾನ್ 0. ಸೊ ಇನ್ನೇನು ಹೋಯ್ತು ತಿರ್ಗಿ ಅದನ್ನು ಹಿಂದೆ ಹೇಳುತ್ತೆ, ಮತ್ತು ಶುರು ಮಾಡು ಅಂತ ಹೇಳಿ. ಶುರು ಮಾಡ್ತಾ ಇದೆ, ಹೋಗ್ತಾ ಇದೆ. ಮತ್ತೇನು ಮಾಡುತ್ತೆ, ಇನ್ನೇನು ಹೋಯ್ತು ಅಂತ ಹೇಳೋ ಅಷ್ಟೊತ್ತಿಗೆ ತಿರ್ಗಿ ಅದನ್ನು ಹಿಂದೆ ತಳ್ಳುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀವಿ, ಇಟ್ಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್. ಈ ಥರ ಆಗ್ತಾನೇ ಇರುತ್ತೆ. ಸರಿನಾ. ಸೊ ಈ ಥರ ನಮ್ಮ ವೇರಿಯಬಲ್ನ ನಾವು ಹತ್ತಿರ ತಳ್ಳಿ ಅದ್ರ ಬಿಹೇವಿಯರ್, ಫಂಕ್ಷನಿನ ಬಿಹೇವಿಯರ್ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ಸರಿನಾ. ಸೊ ಇಲ್ಲಿ ನಾವು ಹೇಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಲಿಮಿಟ್ ಆಫ್ ಅ ಫಂಕ್ಷನ್ ಮತ್ತು ಲಿಮಿಟ್ ಭಾಷೆ ಹೇಗಿರುತ್ತೆ ಅಂತ ಹೇಳಿದ್ರೆ ಲಿಮಿಟ್ ಆಫ್ ಅ ಫಂಕ್ಷನ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಲಿಮಿಟ್ ಆಫ್ ದ ಫಂಕ್ಷನ್ ಯಾವುದೋ ನಾವು ವೆಲಾಸಿಟಿ ನೋಡಿದ್ರೆ ವಿಚ್ ಇಸ್ ದ ಫಂಕ್ಷನ್ ಆಫ್ ಟೈಮ್ ಎಸ್ ಟಿ ಟೆನ್ಸ್ ಟು 2. ಟೈಮು 2 ಹತ್ತಿರ ಹೋಗ್ತಾಯಿದೆ. 2 ಈಕ್ವಲ್ ಅಲ್ಲ, ಈಕ್ವಲ್ ಸೈನ್ ಬೇರೆ, ಇದು ಟೆನ್ಸ್ ಟು ಬೇರೆ. ಇದು ಆ್ಯರೋ ಬರಿತಾ ಇದ್ದೀವಿ, ಇಲ್ಲಿ ಒಂದು ಲೈನ್ ಹೇಳಿದ್ರೆ ಆ್ಯರೋ ಬರಿತಾ ಇದ್ದೀವಿ. ಇದು ಫಾರ್ಮುಲಾ ಏನಪ್ಪ ಆಯಿತು ಅಂತ ಹೇಳಿದ್ರೆ ಲಿಮಿಟ್ S2 minus S of t divided by time was 2 minus t
ಅಲ್ವಾ, ಇದನ್ನೇ ನಾವು ಮಾಡಿದ್ದು, ಸರಿನಾ. ಆ್ಯಸ್ ಲಿಮಿಟ್ t ಟೆನ್ಸ್ ಟು 2, ಹೌದಾ, ಸಾರಿ ಲಿಮಿಟ್ t ಟೆನ್ಸ್ ಟು ಅಲ್ಲ, ಇಲ್ಲಿ t ಟೆನ್ಸ್ ಟು 2 ಅಂತ ಬರೀಬೇಕು, ಸರಿನಾ. ಇದನ್ನು ಹೇಗೆ ಓದ್ಬೋದು ಅಂತ ಹೇಳಿದ್ರೆ, in general as x tends to a, f of x tends to m, then m is called the limit of the function ಅಂತ ಹೇಳ್ತು ಅಂತ ಹೇಳಿದ್ರೆ, limit of the function f of x as x tends to a is equal to m. ಸೊ ಇದನ್ನು ಈ ರೀತಿಯಲ್ಲಿ ಓದ್ತೀವಿ, limit of f of x as x approaches a is equal to m ಅಂತ ಹೇಳಿ. ಸೊ ಇದಕ್ಕೆ ಈ ಎಕ್ಸಾಂಪಲ್ ವಾಪಸ್ ಬಂತು ಅಂತ ಹೇಳಿದ್ರೆ ಇದನ್ನು ಈ ರೀತಿಯಲ್ಲಿ ಓದ್ತೀವಿ, limit t tends to 2 or limit v of t as t tends to 2 is in the range of 0.995 ಅಲ್ಲಲ್ಲ, ಎಷ್ಟದು ಮರ್ತೋಯ್ತ್ಕೊಂಡ್ರು, 0 ಪಾಯಿಂಟ್ ಅಲ್ಲ, 19.95 ಮೀಟರ್ ಪರ್ ಸೆಕೆಂಡ್ ಟು 20.05 ಮೀಟರ್ ಪರ್ ಸೆಕೆಂಡ್. ಈ ರೇಂಜಲ್ಲಿ ವ್ಯಾಲ್ಯೂ ಬರ್ತಾಯಿದೆ ಅಂತ ಹೇಳಿ ನಾವು ಹೇಳ್ಬೋದು, ಸರಿನಾ. ಸೊ ಲಿಮಿಟ್ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಆರ್ ಲಿಮಿಟ್ ವಿ ಟೆನ್ಸ್ ಟು ಅಲ್ಲ ಲಿಮಿಟ್ ವಿ ಆಫ್ ಟಿ ಆಸ್ ಟಿ ಟೆನ್ಸ್ ಟು 2 is a range of within the range of 19.95 meter per second to 20.05 meter per second, ಸರಿನಾ. ಅಫ್ಕೋರ್ಸ್ ಇದು ನಾವು ಗ್ರಾಫಿಕಲಿ ಈ ವ್ಯಾಲ್ಯೂ ಬರ್ತಾ ಇದೆ, ನಾವು ಇನ್ನೂ ಇದು ಫಂಕ್ಷನ್ಸು ಮತ್ತು ಇವೆಲ್ಲ ಡಿರೈವೇಷನ್ಸ್ ಎಲ್ಲ ಬರುತ್ತೆ ಏನೇನೋ ಅದನ್ನೆಲ್ಲ ಉಪಯೋಗಿಸಿ ಇನ್ನೂ ಮಾಡ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಆಲ್ಮೋಸ್ಟ್ ಈಕ್ವೇಟ್ ಇಟ್, ಈಕ್ವಲ್ಸ್ ಟು ಮಾಡ್ಬೋದು, ಅದನ್ನು ಹೋಗ್ತಾ ಕಲಿತೀವಿ. ಬಟ್ ಇದು ನಿಮ್ಮ ಇಂಟ್ರಡಕ್ಷನ್ ಲಿಮಿಟ್ಸ್ಗೆ, ಇದುವರೆಗೂ ನಾವು ಲಿಮಿಟ್ ಇಂಟ್ರಡಕ್ಷನ್ನೇ ಮಾಡಿರೋದು. ಸೊ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಒಂದಷ್ಟು ಎಕ್ಸೈಸ್ ಪ್ರಾಬ್ಲಮು ಡಿರೈವೇಷನ್ಸ್ ಎಲ್ಲ ಬರುತ್ತೆ, ಅವಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ತಕ್ಷಣಕ್ಕೆ ನೀವು ಪಾಸ್ ಮಾಡಿಕೊಂಡು ಎಲ್ಲ ಬರ್ಕೊಳ್ಳಿ.